ಹಾಯ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸಿಂಪಲ್ ಡೇ ಔಟಿಂಗ್ ಲುಕ್ ನಿಮ್ಮ ಜೊತೆ ಕ್ರಿಯೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಫಸ್ಟಿಗೆ ಅದಕ್ಕೆ ನಾನು ನಮ್ಮ ಫಾರೆಸ್ಟ್ ಎಸೆನ್ಷಿಯಲಿಂದ ಡೇ ಕ್ರೀಮ್ನ ನಾನು ಅಪ್ಲೈ ಮಾಡ್ಕೊತಿದ್ದೀನಿ. ಸೊ ಅದನ್ನು ಅಪ್ಲೈ ಮಾಡಿ ಚೆನ್ನಾಗಿ ಅಬ್ಸರ್ವ್ ಆಗೋ ತನಕ ಅದನ್ನು ನೀವು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಸೊ ಇದು ತುಂಬ ಇಂಪಾರ್ಟೆಂಟ್. ನೀವು ಫಸ್ಟ್ ಕ್ರೀಮ್ ಏನು ಯೂಸ್ ಮಾಡ್ತೀರೋ ಅದು ಚೆನ್ನಾಗಿ ಸ್ಕಿನ್ ಒಳಗೆ ಅಬ್ಸರ್ವ್ ಆಗಬೇಕು. ನೆಕ್ಸ್ಟ್ಗೆ ನೀವು ಫೌಂಡೇಶನ್ ಅಪ್ಲಿಕೇಶನ್ ಮಾಡಬೇಕಾಗತ್ತೆ. ಸೊ ನನಗೆ ಅಷ್ಟೊಂದು ಜಾಸ್ತಿ ಅನ್ನೀವನ್ ಸ್ಕಿನ್ ಟೋನ್ ಇಲ್ಲ. ನಾನು ಏನು ಫೌಂಡೇಶನ್ ಯೂಸ್ ಮಾಡ್ತಿದ್ನೋ ಒಂದು ಶೇಡು ಲೈಟರ್ ಯೂಸ್ ಮಾಡ್ತಾಯಿದ್ದೀನಿ ನನ್ನ ಸ್ಕಿನ್ಗಿಂತ. ಹಾಗಾಗಿ ನನಗೆ ಫುಲ್ ಕವರೇಜ್ ಕೊಟ್ಬಿಡುತ್ತೆ. ಸೊ ನಾನು ಯೂಸ್ ಮಾಡ್ತಿರೋ ಅಂಥ ಎಲ್ಲ ಪ್ರಾಡಕ್ಟ್ಸು ಇಂಪೋರ್ಟೆಡ್ ಪ್ರಾಡಕ್ಟ್ಸು. ಸೊ ಹಾಗಾಗಿ ನಮಗೆ ಎಷ್ಟು ಕಮ್ಮಿಯಾಗಿ ನಾವು ಯೂಸ್ ಮಾಡ್ತೀವೋ ಅಷ್ಟು ನೀಟಾಗಿ ಲುಕ್ ಬರುತ್ತೆ. ಬಿಕಾಸ್ ಇಂಪೋರ್ಟೆಡ್ ಪ್ರಾಡಕ್ಟ್ಸ್ ಎಲ್ಲ ಅವರ ಸ್ಕಿನ್ ಟೋನಿಗೆ ಬೇಕಾಗಿರೋ ಥರ ಡಿಸೈನ್ ಮಾಡಿಟ್ಟಿರ್ತಾರೆ. ನಮ್ಮ ಸ್ಕಿನ್ ಟೋನಿಗೆ ಸ್ವಲ್ಪ ಲೈಟಾಗೇ ಇರುತ್ತೆ. ಅದನ್ನು ನಾವು ಎಷ್ಟು ಆಗುತ್ತೋ ಅಷ್ಟು ಲೈಟಾಗಿ ಯೂಸ್ ಮಾಡಿದ್ರೆ ನಮಗೆ ಲುಕ್ಕು ಚೆನ್ನಾಗಿ ಬರುತ್ತೆ. ನಿಮ್ಮ ಹತ್ರ ಯಾವ ಫೌಂಡೇಶನ್ ಇದೆಯೋ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ನಿಮ್ಮ ಫೇಸಲ್ಲಿ ಯಾವುದೇ ಕಲೆ ಇಲ್ಲ ಅಂದರೆ, ಏನಾದರೂ ಇದ್ದರೆ ಕರೆಕ್ಟರು ಮಸ್ಟು ಯೂಸ್ ಮಾಡಲೇಬೇಕು. ನೆಕ್ಸ್ಟು ನಾನು ಇದನ್ನು ಲೈಟಾಗಿ ಫೌಂಡೇಶನ್ ಲೈಟ್ ಮಾಡಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಯಾವುದೇ ಪ್ರಾಡಕ್ಟ್ ನೀವು ಹಾಕಿದಾಗ ಫೌಂಡೇಶನ್ ಅದನ್ನು ನೀವು ಬ್ಲೆಂಡ್ ಕರೆಕ್ಟಾಗಿ ಮಾಡಬೇಕು. ಸೊ ಬ್ಲೆಂಡ್ ಆದಮೇಲೆ ನೀಟಾಗಿ ನೀವು ನೆಕ್ಸ್ಟು ಪೌಡರ್ ಅಪ್ಲಿಕೇಶನ್ ಮಾಡಬೇಕಾಗತ್ತೆ. ಸೊ ಯಾಕಂದರೆ ಫೌಂಡೇಶನ್ನ ಸೆಟ್ ಮಾಡಿ ಕೂರಿಸೋದಕ್ಕೆ ಪೌಡರ್ ಅಷ್ಟೇ ನನ್ನ ಸ್ಕಿನ್ ಟೋನಿಗೆ ಯಾವ್ದು ಬೇಕೋ ಅದನ್ನು ತೆಗೆದು ನಾನು ಅಪ್ಲೈ ಮಾಡಿದ್ದೀನಿ. ಪೌಡರ್ ನೋಡಿ ಯಾವ ರೀತಿ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು, ಅದೇ ರೀತಿ ಮರ್ಜ್ ಆಗಬೇಕು. ನಮ್ಮ ಒಂದು ಫೌಂಡೇಶನ್ಗೆ ಕರೆಕ್ಟಾಗಿ ಸೂಟ್ ಆಗುವಂಥ ಫೌಂಡೇಶನ್ ಜೊತೆಗೆ ಮರ್ಜ್ ಆಗುವಂಥ ನಾವು ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡಬೇಕಾಗತ್ತೆ. ನೀವು ಈ ಥರ ಒಂದು ಶೇಡ್ ಲೈಟರ್ ಕಾಂಪ್ಯಾಕ್ಟ್ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಲೂಸ್ ಪೌಡರ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಒಂದು ನೈಟ್ ಔಟ್ ಇರೋದ್ರಿಂದ ಲೈಟಾಗಿ ಸ್ವಲ್ಪ ಐ ಶ್ಯಾಡೋನ ನಾನು ಅಪ್ಲಿಕೇಶನ್ ಮಾಡ್ಕೊತಿದ್ದೀನಿ. ಸೊ ಐ ಶ್ಯಾಡೋಗೆ ಒಂದು ಸಿಂಪಲ್ ಆಗಿರುವಂಥ ರೋಸ್ ಕಲರ್ ಅಂದರೆ ಒಂದು ಲೈಟ್ ಪಿಂಕ್ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ ಐ ಶ್ಯಾಡೋಗು. ಸೊ ಈ ಲೈಟ್ ಪಿಂಕ್ ಏನಂದರೆ ಸ್ವಲ್ಪ ಶಿಮರಿ ಇರುತ್ತೆ. ಸೊ ಅದರಲ್ಲಿ ನಿಮಗೇನು ಅಂದರೆ ಯಾವುದೇ ಡ್ರೆಸ್ ನೀವು ಹಾಕ್ಕೊಂಡ್ರೂ ಅದು ನಿಮಗೆ ಚೆನ್ನಾಗಿ ಲುಕ್ಕು ಕೊಡುತ್ತೆ. ಸೊ ಇದು ಇಂಪೋರ್ಟೆಡ್ ಪ್ರಾಡಕ್ಟ್ ಆಗಿರೋದ್ರಿಂದ ತುಂಬ ಕ್ವಾಲಿಟಿ ಸೂಪರಾಗಿರುತ್ತೆ. ನೋಡಿ ಎಷ್ಟು ಗ್ಲಾಸಿ ಲುಕ್ ಇರುತ್ತೆ. ನೋಡಬೇಕಾದ್ರೆ ಒಂಚೂರು ನೀವು ತೊಗೊಂಡ್ರೂ ಸಾಕು, ನಿಮಗೆ ಪಿಗ್ಮೆಂಟು ಆ ಥರ ಇರುತ್ತೆ. ಸೊ ಈ ಪ್ಯಾಲೆಟಲ್ಲಿ ನಿಮಗೆ ಐಲೈನರು, ಐ ಶ್ಯಾಡೋ ಮತ್ತು ಬ್ರಷಸ್ಸು ಪ್ರತಿಯೊಂದು ಇದರಲ್ಲಿ ಅವೈಲಬಲ್ ಇದೆ. ತುಂಬಾ ಚೆನ್ನಾಗಿದೆ ಈ ಪ್ಯಾಲೆಟ್ ಕೂಡ. ನಾನು ಲೈಟಾಗಿ ಇವಾಗ ಸ್ವಲ್ಪ ಲೈಟಾಗಿ ಚೂರು ತೊಗೊಂಡು ಬ್ಲೆಂಡ್ ಮಾಡ್ಕೊತಿದ್ದೀನಿ. ಬಿಕಾಸ್ ಪಿಗ್ಮೆಂಟ್ ಆಗಲಿ ಶಿಮ್ರಿ ಆಗಲಿ ತುಂಬ ಜಾಸ್ತಿ ಇದೆ ಇದರಲ್ಲಿ. ಸೊ ಲೈಟಾಗಿ ನಾನು ಹಾಕ್ಕೊಂಡ್ರೆ ಸಾಕು, ನಮಗೆ ಸಿಂಪಲ್ಲಾಗಿಯೂ ಇರುತ್ತೆ, ಅದೇ ರೀತಿ ನೋ ಮೇಕಪ್ ಲುಕ್ ಥರನೂ ಕಾಣುತ್ತೆ. ಸೊ ಇವಾಗ ಲೈಟಾಗಿ ನಾನು ಅಪ್ಲೈ ಮಾಡ್ಕೊತಿದ್ದೀನಿ. ನಿಮಗೆ ಬೇಕು ಅಂದರೆ ನೋಸ್ ಕಡೆ, ಚೀಕ್ ಕಡೆ ಎಲ್ಲ ಕೂಡ ನೀವು ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳಿ. ಆವಾಗ ಸ್ವಲ್ಪ ನಮಗೆ ವಿತೌಟ್ ಮೇಕಪ್ ಇರೋ ಥರ ಇರುತ್ತೆ, ಬಟ್ ಆದರೆ ಗ್ಲಾಸಿ ಲುಕ್ಕಲ್ಲಿ ಕಾಣ್ತಿರ್ತೀವಿ. ನೈಟ್ ಔಟಿಂಗಿಗೆಲ್ಲ ಈ ರೀತಿ ಹೋದರೆ ತುಂಬ ಚೆನ್ನಾಗಿ ಕಾಣುತ್ತೆ ಫೇಸು. ಸೊ ಅದೇ ರೀತಿ ನಾರ್ಮಲಾಗಿ ಕೂಡ ನೀವು ಫೋಟೋಶೂಟೆಲ್ಲ ಮಾಡ್ಕೋಬೇಕು ಅಂದರೂ ಕೂಡ ನೀವು ಇಷ್ಟು ಹಾಕ್ಕೋಬೋದು. ನನಗೆ ಕಲರ್ ಕರೆಕ್ಟರ್ ಆಗಲಿ ಕಾಂಟೂರ್ ಆಗಲಿ ನಾನು ಯಾವುದು ಯೂಸ್ ಮಾಡಲ್ಲ. ಇದು ಲೈಟ್ ಮೇಕಪ್ ಆಗಿರೋದ್ರಿಂದ ಸ್ವಲ್ಪ ಏನಾದರೂ ಗ್ರ್ಯಾಂಡ್ ಫಂಕ್ಷನ್ಸ್ಗೆ ಹೋಗ್ತಾ ಇದ್ದೀರ ಅಂದರೆ ಇನ್ನೊಂದು 3 ಸ್ಟೆಪ್ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಎಲ್ಲ ಆಯಿತು. ನೆಕ್ಸ್ಟ್ ಬಂದು ಐಬ್ರೋನ ಶೇಪ್ ಮಾಡ್ಕೊತಿದ್ದೀನಿ. ಸೊ ಐಬ್ರೋದಕ್ಕೆ ಬಂದು ಡಾರ್ಕ್ ಬ್ರೌನ್ ಯೂಸ್ ಮಾಡ್ತಿದ್ದೀನಿ, ಬ್ಲ್ಯಾಕ್ ಅಲ್ಲ. ಲೈಟಾಗಿ ಫ್ರಂಟ್ ಪಾರ್ಟಲ್ಲಿ ಸ್ವಲ್ಪ ಲೈಟಾಗಿ ಶೇಡ್ಸ್ ಕೊಟ್ಬಿಟ್ಟು ಮಿಕ್ಕಿದ್ದು ಇನ್ನು 80% ಬಾಕಿ ಇರೋ ಐಬ್ರೋಸ್ನ ಫುಲ್ ಕವರ್ ಮಾಡಿಬಿಟ್ಟು ನೀಟಾಗಿ ಒಂದು ಶೇಪ್ ಕೊಡ್ತಾಯಿದ್ದೀನಿ. ಸೊ ಇದು ಅಷ್ಟೇ, ನೀವು ಬ್ಲ್ಯಾಕ್ ಕಲರ್ ಯೂಸ್ ಮಾಡಿದ್ರೆ ತುಂಬ ಡ್ರಾಮಾಟಿಕ್ಕಾಗಿ ಕಾಣುತ್ತೆ ಮತ್ತು ಈ ರೀತಿ ಏನೋ ಮಾಡಿದ್ದೀವಿ ಅನ್ನೋ ಥರನೇ ಫೀಲ್ ಆಗ್ತಾ ಇರುತ್ತೆ. ಸೊ ಡಾರ್ಕ್ ಬ್ರೌನು ಅಥವಾ ಬ್ರೌನ್ ಅವೆಲ್ಲ ಯೂಸ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ನಾನು ಡಾರ್ಕ್ ಬ್ರೌನ್ ಯೂಸ್ ಮಾಡಿದ್ದಕ್ಕೆ ನನಗೊಂಥರನೇ ಅನ್ನಿಸ್ತಾ ಇತ್ತು. ಬಟ್ ಆದರೆ ಹೋಗ್ತಾ ಅದು ಸೆಟ್ ಆಗಿಬಿಡುತ್ತೆ. ಕೆ ಬ್ಯೂಟಿಯಿಂದ ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ. ಅದನ್ನು ಜಸ್ಟ್ ನಮ್ಮ ಲಿಪ್ ಲೈನರ್ಗೆ ಬದಲು ಅದು ಯೂಸ್ ಮಾಡ್ತಿದ್ದೀನಿ. ಸೊ ಸ್ವಲ್ಪ ನ್ಯೂಡ್ ಇರೋದ್ರಿಂದ ನಿಮಗೆ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಫಿಲ್ಲಿಂಗಿಗೆ ಬಂದು ನಾನು ಎಕ್ಸ್ಟೆಲ್ ಆರ್ಡರಿಂದ ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ. ಬ್ಯೂಟಿಫುಲ್ ಶೇಡ್ ಇದೊಂದು. ಸೊ ತುಂಬ ಚೆನ್ನಾಗಿರುತ್ತೆ, ಪಿಗ್ಮೆಂಟ್ ಎಲ್ಲ ಚೆನ್ನಾಗಿರುತ್ತೆ. ನಿಮಗೆ ಇದು ಒಂದು ಶೇಡ್ ಹಾಕಿದ್ರೆ ಸಾಕು, ಅಷ್ಟು ನಿಮಗೆ ಲೈಟಾಗಿ ಬೇಕು ಲಿಪ್ಸ್ಟಿಕ್ ಅಂದರೆ ಈ ಲಿಪ್ಸ್ಟಿಕ್ ನಿಮಗೆ ತುಂಬಾ ಸೂಟ್ ಆಗೋವಂಥದ್ದು. ಸೊ ನೆಕ್ಸ್ಟು ಕೆ ಬ್ಯೂಟಿಯಿಂದನೇ ಕಾಜಲ್ ತೊಗೊಂಡಿದ್ದೀನಿ. ತುಂಬ ಪಿಗ್ಮೆಂಟೆಡು, ಅದು ಅಲ್ಲದೆ ಚೆನ್ನಾಗಿ ನಿಮಗೆ ಲಾಂಗ್ ಲಾಸ್ಟಿಂಗು ಇರುತ್ತೆ.
ಸೊ ಮಿನಿಮಮ್ ನಿಮಗೆ 4 to 5 hours ಏನು ಮರ್ಜ್ ಆಗದಂಗೆ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಅದನ್ನು ಅಪ್ಲೈ ಮಾಡ್ಕೊತಿದ್ದೀನಿ. ಐಲೈನರ್ಗೆ ಬಂದು ಲ್ಯಾಕ್ಮಿಯಿಂದನೇ ಈ ಯೆಲ್ಲೋ ಕಲರ್ ಐಲೈನರ್ನ ಯೂಸ್ ಮಾಡ್ತಿದ್ದೀನಿ. ಸೊ ಸ್ವಲ್ಪ ವಿಂಗ್ಸ್ ಎಲ್ಲ ಬಿಡಿಸೋದಕ್ಕೆ ಇದು ಸ್ವಲ್ಪ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ಮೇಕಪ್ ಬಂದು ಕೆಲವ್ರಿಗೆ ಬೂದಿ ಬೂದಿ ಆಗ್ತಾಯಿದೆ ಅಂತೆಲ್ಲ ತುಂಬ ಹೇಳ್ತಾನೆ ಇದ್ರಿ. ಸೊ ಅವೆಲ್ಲ ಏನು ಅಂದರೆ ನೀವು ಕರೆಕ್ಟಾಗಿ ಸ್ಕಿನ್ನು ಪ್ರೆಪ್ ಮಾಡಲ್ಲ. ಸೊ ಕರೆಕ್ಟ್ ಪ್ರೆಪ್ಪಿಂಗ್ ಇದ್ದರೆ ನಿಮಗೆ ಮೇಕಪ್ಪು ಸೂಪರಾಗಿ ಕೂರುತ್ತೆ. ನಾನು ಜಸ್ಟ್ ಏನು ಪ್ರಾಡಕ್ಟ್ ಯೂಸ್ ಮಾಡಿಲ್ಲ, ಬರೀ ಒಂದು ಕಾಂಪ್ಯಾಕ್ಟು, ಒಂದು ನನಗೆ ಸ್ಕಿನ್ನಿಗೆ ಬೇಕಾಗಿರೋ ಥರ ಒಂದು ಫೌಂಡೇಶನ್, ಇಷ್ಟರಲ್ಲೇ ನಮಗೆ ಮೇಕಪ್ ನೋಡಿ ಕ್ಲೀನಾಗಿರುತ್ತೆ. ಬಿಕಾಸ್ ನನ್ನ ಫೇಸ್ ಸ್ವಲ್ಪ ಕ್ಲಿಯರ್ ಇರೋದ್ರಿಂದ. ಸೊ ನಿಮಗೆ ಸ್ವಲ್ಪ ಅನ್ಇವನ್ ಸ್ಕಿನ್ ಟೋನ್ ಇದೆ ಅಂದರೆ ಅದಕ್ಕೆ ತಕ್ಕಂಗೆ ನೀವು ಪ್ರೆಪ್ ಮಾಡಿಬಿಟ್ಟು ಅದಕ್ಕೆ ತಕ್ಕಂಗೆ ಕರೆಕ್ಟರ್ ಯೂಸ್ ಮಾಡಿದ್ರೆ ಕರೆಕ್ಟಾಗಿ ನಿಮಗೆ ಸ್ಕಿನ್ನಿಗೆ ಬೇಕಾಗಿರೋ ಥರನೇ ಇರುತ್ತೆ. ಸೊ ನಿಮಗೆ ನಾರ್ಮಲಾಗಿ ಮೇಕಪ್ ಹಾಕ್ಕೊಳ್ತಾ ಇದ್ದೀರಾ ಅಂದರೆ ನಿಮಗೆ ಜಾಸ್ತಿ ಏನು ಬೇಡ, ನಿಮ್ಮ ಸ್ಕಿನ್ ಟೋನಿಗೆ ತಕ್ಕಂಗೆ ಫೌಂಡೇಶನ್ನ ನೀವು ಚೂಸ್ ಮಾಡ್ಕೊಳ್ಳಿ, ಅದೇ ತುಂಬ ಮೇಯ್ನು. ಸೊ ಇವಾಗ ಫೇಸ್ ಮೇಕಪ್ಪು ಆಗಿದೆ. ಜಸ್ಟ್ ಇವಾಗ ನಾನು ಒಂದು ಹೇರ್ ಸ್ಟೈಲ್ ಮಾಡ್ಕೊತಿದ್ದೀನಿ. ಹೇರ್ ಸ್ಟೈಲ್ ಏನೂ ಇಲ್ಲ, ಹೇರ್ನ ಸ್ವಲ್ಪ ಡಿಟ್ಯಾಂಗಲ್ ಮಾಡಿಕೊಂಡು ಲೈಟಾಗಿ ಅದನ್ನು ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡ್ಕೊತಿದ್ದೀನಿ. ಸೊ ಜಾಸ್ತಿ ಹೇರ್ ಸ್ಟೈಲು ನಾವು ಮಾಡ್ಕೊಳಕ್ಕಾಗಲ್ಲ, ಹಾಗಾಗಿ ಲೈಟಾಗಿ ಈ ರೀತಿ ಕೋಮ್ ಮಾಡಿಬಿಟ್ರೆ ಸಾಕು, ಸೂಪರಾಗಿರುತ್ತೆ. ಸ್ವಲ್ಪ ಶೈನರ್ ಏನಾದರೂ ಸೀರಮ್ಸ್ ಏನಾದರೂ ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಫ್ಲೈ ಆಗದಿರೋ ಥರ ಅದು ಪ್ರೊಟೆಕ್ಟ್ ಮಾಡುತ್ತೆ. ಸೊ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಇವಾಗೇನು ಅಂದರೆ, ನಿಮಗೆ ಮೇಯ್ನಾಗಿ ಬೇಕಾಗಿರೋದು ನಿಮಗೆ ಬೇಕಾಗಿರೋ ಒಂದು ಮಾಯ್ಶ್ಚರೈಸರ್, ಡ್ರೈ ಇದ್ದರೆ ಅದಕ್ಕೆ ತಕ್ಕಂಗೆ ಒಂದು ಮಾಯ್ಶ್ಚರೈಸರ್ ಫೇಸು, ಮತ್ತು ನಿಮ್ಮ ಸ್ಕಿನ್ನಿಗೆ ಬೇಕಾಗಿರುವಂಥ ಫೌಂಡೇಶನ್, ಮತ್ತು ನಿಮಗೆ ಸ್ಕಿನ್ನಿಗೆ ಬೇಕಾಗಿರುವಂಥ ನಿಮ್ಮ ಸ್ಕಿನ್ ಟೋನಿಗೆ ಬೇಕಾಗಿರುವಂಥ ಕಾಂಪ್ಯಾಕ್ಟ್. ಸೊ ಇಷ್ಟು ಇದ್ದರೆ ಒಂದು ಅಮೇಝಿಂಗ್ ಆಗಿರುವಂಥ ಮೇಕಪ್ ಲುಕ್ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ನೀವು ಈ ರೀತಿ ಸಿಂಪಲ್ ಪ್ರಾಡಕ್ಟ್ ಇಟ್ಟು ನೀವು ಕ್ರಿಯೇಟ್ ಮಾಡಿಕೊಂಡು ನೋಡಿ ಹೇಗಿರುತ್ತೆ ಅನ್ನೋದನ್ನು ನನಗೆ ಕಮೆಂಟ್ಸಲ್ಲಿ ಹೇಳಿ. ಸೊ ಹೆಚ್ಚಿನ ವೀಡಿಯೋಸು ಪಾರ್ಲರ್ ಬಗ್ಗೆ ಮಾಹಿತಿ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನು ಮುಂದೆ ಇದರಲ್ಲಿ ವೀಡಿಯೋಸ್ ಬರ್ತಾ ಇರುತ್ತೆ ಅಪ್ಕಮಿಂಗು. ಸೊ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.